ಇವತ್ತು ನಾನು ಇಲ್ಲಿ ಬಂದು ನಿಂತಿರ್ತಕ್ಕಂಥದ್ದು ಬೇರೆ ಇನ್ಯಾವುದೇ ವಿಚಾರಕ್ಕೋಸ್ಕರ ಅಲ್ಲ. ಯಾವುದೇ ವಿಧಾನಸಭಾ ಚುನಾವಣೆಯನ್ನು ನಾವು ಇವತ್ತು ಎದುರು ನೋಡ್ತಾ ಇಲ್ಲ. ಇನ್ನು 3 ವರ್ಷಗಳ ಕಾಲ ವಿಧಾನಸಭಾ ಚುನಾವಣೆಯನ್ನು ಎದುರಿಸ್ತಕ್ಕಂಥದ್ದಕ್ಕೆ ನಮಗೆ ಸಮಯಾವಕಾಶ ಇದೆ. ಆದರೆ ಇವತ್ತು ನಾನು ಮುಖ್ಯವಾಗಿ ಬಂದಿರತಕ್ಕಂಥ ಉದ್ದೇಶ ನಿಮ್ಮ ಗ್ರಾಮ ಪಂಚಾಯಿತಿ, ನಿಮ್ಮ ತಾಲೂಕು ಪಂಚಾಯಿತಿ, ನಿಮ್ಮ ಜಿಲ್ಲಾ ಪಂಚಾಯಿತಿ ಚುನಾವಣೆಗಳು ಅತಿ ಶೀಘ್ರದಲ್ಲೇ ನೀವೆಲ್ಲರೂ ಏನು ಎದುರು ನೋಡ್ತಾ ಇದ್ದೀರಿ. ಬಹಳಷ್ಟು ಜನ ನಿಮ್ಮ ಗ್ರಾಮಗಳಲ್ಲಿ, ತಾಲೂಕು ಪಂಚಾಯಿತಿ ವ್ಯಾಪ್ತಿಯಲ್ಲಿ, ಜಿಲ್ಲಾ ಪಂಚಾಯಿತಿ ವ್ಯಾಪ್ತಿಗಳಲ್ಲಿ ನೀವು ಜನರ ಜೊತೆಯಲ್ಲಿ ಗುರುತಿಸ್ಕೊಂಡಿರ್ತಕ್ಕಂಥವ್ರು ಭಾಳ ಜನ ಇರ್ತೀರಿ. ಜನತಾದಳ ಪಕ್ಷದಿಂದ ನನಗೆ ಟಿಕೆಟನ್ನು ಪಡೆದು ನಾನು ಜಿಡ್ಪಿನೋ ಟಿಪಿನೋ ಗ್ರಾಮ ಪಂಚಾಯಿತಿ ಮೆಂಬರ್ ಆಗಿ ನಾನು ಜನರ ಪರವಾಗಿ ಕೆಲಸ ಮಾಡಬೇಕು ಅಂತಕ್ಕಂಥ ಅಭಿಲಾಷೆಯನ್ನು ಹೊತ್ಕೊಂಡಿರ್ತಕ್ಕಂಥವ್ರು ಭಾಳ ಜನ ಇರ್ತೀರಿ. ಇವತ್ತು ನಾನು ಬಂದಿರತಕ್ಕಂಥದ್ದು ಮೊದಲು ನಮ್ಮ ಕಾರ್ಯಕರ್ತರ ಚುನಾವಣೆಯನ್ನು ನಡೆಸಬೇಕಾಗ್ತದೆ. ಕಾರ್ಯಕರ್ತರ ಗೆಲುವು ಜನತಾದಳ ಪಕ್ಷದ ಮುಂಬರ್ತಕ್ಕಂಥ 2028ರ ವಿಧಾನಸಭಾ ಚುನಾವಣೆಯಲ್ಲಿ ಗೆಲ್ತಕ್ಕಂಥದ್ರಲ್ಲಿ ಯಾರು ಕೂಡ ನಮ್ಮನ್ನ ತಡೀಲಿಕ್ಕಾಗೋದಿಲ್ಲ, ತಡೆಗಟ್ಟಲಿಕ್ಕಾಗೋದಿಲ್ಲ. ಹಾಗಾಗಿ ಇವತ್ತು ನಾವೇನು ನಿಮ್ಮ ಮುಂದೆ ಬಂದು ನಿಂತಿದ್ದೇವಣ, ಇದು ಬರೀ ಇವತ್ತಿಗೆ ಮುಕ್ತಾಯ ಆಗ್ತಕ್ಕಂಥ ಸಭೆ ಅಲ್ಲ. ಇವತ್ತಿನ ಈ ಸಭೆ ಪ್ರಾರಂಭಿಕ ಹಂತದ ಸಭೆ, ಮೊದಲನೇ ಹಂತದ ಸಭೆ. ಈ ರೀತಿ ಇನ್ನೂ ಹಲವಾರು ಬಾರಿ ತಮ್ಮ ತಾಲೂಕಿಗೆ, ಜಿಲ್ಲೆಗೆ, ರಾಜ್ಯಾದ್ಯಂತ ಎಲ್ಲ ಕಡೆ ಪ್ರವಾಸವನ್ನು ಮಾಡ್ತೇನೆ. ನಿಖಿಲ್ ಕುಮಾರಸ್ವಾಮಿಗೆ ಇರ್ತಕ್ಕಂಥದ್ದು ಒಂದು ಸನ್ಮಾನ್ಯ ದೇವೇಗೌಡರು ಸಾಹೇಬರಿಗೆ ಕೊಟ್ಟಿರ್ತಕ್ಕಂಥ ಮಾತನ್ನು ಉಳಿಸ್ಕೊಳ್ಬೇಕು, ಜೊತೆಯಲ್ಲಿ ನಮ್ಮ ಪಕ್ಷದ ಕಾರ್ಯಕರ್ತರನ್ನ ದಡ ಮುಟ್ಟಿಸ್ತಕ್ಕಂಥ ಕೆಲಸ ಮಾಡಬೇಕು. ಆ ಕೆಲಸ ಒಬ್ಬ ನಿಷ್ಠಾವಂತ ಕಾರ್ಯಕರ್ತನಾಗಿ ನಿಮ್ಮ ಜೊತೆಯಲ್ಲಿ ನಿಂತು ಪ್ರಾಮಾಣಿಕವಾಗಿ ಕೆಲಸವನ್ನು ಮಾಡ್ತೇನೆ. ನಾನು ವೇದಿಕೆ ಮೇಲೆ ವೆಂಕಟರಾವ್ ನಾಡಗೌಡರು ಸಾಹೇಬರಿದ್ದಾರೆ, ರಾಜಣ್ಣ ಅವರು ಜಿಲ್ಲೆಯ ಶಾಸಕರು. ನಿನ್ನೆಯ ದಿನ ದೇವರಿಪಿರಿಗಿನಲ್ಲಿ ಅತ್ಯಂತ ಯಶಸ್ವಿಯಾಗಿ ಅವರ ನೇತೃತ್ವದಲ್ಲಿ ಕಾರ್ಯಕ್ರಮವನ್ನು ಮಾಡಿಕೊಟ್ಟಿದ್ದಾರೆ. ಆಲ್ಕೋಡ್ ಹನುಮಂತಪ್ಪನವರು ಬಹುಶಃ ದೀರ್ಘಕಾಲ ಎಲ್ಲವನ್ನ ನಿಮ್ಮ ಮುಂದೆ, ಯಾಕೆಂದರೆ ಅವ್ರನ್ನ ನಾನು ಭಾಳ ಗಮನಿಸ್ತಾ ಇರ್ತೇನೆ. ಮಾತನಾಡಬೇಕಾದ್ರೆ ಅವರ ಭಾಷಣದ ಶೈಲಿ, ಅವರು ಮಾತನಾಡ್ತಕ್ಕಂಥದ್ದು ಸುಮ್ಮನೆ ಭಾಷಣ ಮಾಡ್ತಕ್ಕಂಥ ವ್ಯಕ್ತಿ ಅಲ್ಲ, ಪ್ರತಿಯೊಬ್ಬರು ಮನಸ್ಸು ಮುಟ್ತಕ್ಕಂಥ ರೀತಿ ಆಲ್ಕೋಡ್ ಹನುಮಂತಪ್ಪನವರು ಮಾತನಾಡ್ತಾರೆ. ಇವತ್ತು ಮದುಮಗನ ರೀತಿ ಹೊಸ ಜುಬ್ಬವನ್ನು, ಕಲರ್ಫುಲ್ ಜುಬ್ಬವನ್ನು ಹೋಲಿಸ್ಕೊಂಡು ಬಂದಿದ್ದಾರೆ. ಭಾಳ ಕಲರ್ಫುಲ್ಲಾಗೆ ಇವತ್ತು ಆಲ್ಕೋಡ್ ಹನುಮಂತಪ್ಪನವರು ಮಾಜಿ ಸಚಿವರು ಸಾಕಷ್ಟು ವಿಚಾರಗಳನ್ನ ನಿಮ್ಮ ಮುಂದೆ ಪ್ರಸ್ತಾವನೆಯನ್ನು ಮಾಡಿದ್ದಾರೆ. ಮತ್ತೊಬ್ಬರು ಮಾಜಿ ಶಾಸಕರು ವೀರಭದ್ರಣ್ಣವರು ಕೂಡ ಬಂದಿದ್ದಾರೆ. ನಮ್ಮ ಸೇಡಂನ ಬಾಲರಾಜ್ ಗುತ್ತೇದಾರ್ ಅವರು ಕಲಬುರಗಿ ಜಿಲ್ಲಾಧ್ಯಕ್ಷರು ಬಂದಿದ್ದಾರೆ. ಹೌದು. ಇಲ್ಲ, ನಾವು ಕುಮಾರಣ್ಣನ ಥರ ಲುಂಗಿ ಹಾಕತ್ತೀವಿ, ಲುಂಗಿ ಎಲ್ಲ ಪಂಚೆ ಅಂತಾರೆ, ಅದನ್ನು ಪಂಚೆ ಹಾಕ ಬತ್ತೀನಿ ಅಂತ ಬಂದವರು ವೀರಭದ್ರಣ್ಣವ್ರು. ದೊಡ್ಡಪ್ಪಗೌಡರು 5 ನಿಮಿಷ ಮಾತಾಡಿದ್ರು. ಬರೀ ಈ ಕ್ರಿಕೆಟ್ ಫೀಲ್ಡಲ್ಲಿ ಬ್ಯಾಟ್ ಹಿಡ್ಕೊಂಡ್ರಿ 4, 6 ಹೊಡೆದಂಗೆ ಬರೀ 4, 6 ಹೊಡೆದೊಡೆದು ಬಾರಿಸಿ ಕೆಚ್ಚಿ ಕೆಡುವುದ್ರು. RCB ಕಪ್ ಗೆದ್ದಂಗೆ ಹೊಡೆದ್ರು. ಮತ್ತೆ ಕೊಪ್ಪಳದ CV ಚಂದ್ರಶೇಖರಣ್ಣ, ಮುಂಬರ್ತಕ್ಕಂಥ ದಿನಗಳಲ್ಲಿ ಅವ್ರನ್ನೂ ಕೂಡ ನಾವು ಕೊಪ್ಪಳದಲ್ಲಿ ಶಾಸಕರಾಗಿ ನೋಡ್ತಕ್ಕಂಥದ್ದಾಗುತ್ತೆ ಖಂಡಿತವಾಗ್ಲೂ. ದೊಡ್ಡಪ್ಪಗೌಡರು ಗೆಲ್ತಾರೆ, ಅವರು ಗೆಲ್ತಾರೆ 100ಕ್ಕೆ 100. ಹೆಚ್ಚಿನ ಸಂಖ್ಯೆಯಲ್ಲಿ ನನಗೆ ಸವಾಲಿರ್ತಕ್ಕಂಥದ್ದು, ಒಂದು ಕಡೆ ಈಗ ತಾನೇ ಮಾತಾಡ್ಬೇಕಾದ್ರೆ ಹೇಳಿದೆ, ಹಳೆ ಮೈಸೂರು ಪ್ರಾಂತ್ಯ ಒಂದಾದರೆ ಕಲ್ಯಾಣ ಕರ್ನಾಟಕ ಮತ್ತು ಕಿತ್ತೂರು ಕರ್ನಾಟಕ. ಈಗಾಗಲೇ ನನ್ನ ಮನಸ್ಸಿನಲ್ಲಿ ಒಂದು ಲೆಕ್ಕಾಚಾರ ಮಾಡ್ಕೊಂಡಿದ್ದೇನೆ. ಯಾವ ಕಾರಣಕ್ಕೂ ಇತಿಹಾಸದಲ್ಲಿ ಜನತಾದಳ ಪಕ್ಷದಲ್ಲಿ ನೀವು ತಿರುಗಿ ನೋಡಿದಾಗ 2004ರಲ್ಲಿ ಬಹಳ ದೊಡ್ಡ ಅಗ್ರಗಣ್ಯ ನಾಯಕರುಗಳಿದ್ರು. ನಮ್ಮ ಪಕ್ಷದಲ್ಲಿ ತಿಂದು ಉಂಡು ಬೆಳೆದು ಒಂದು ರಾಜಕೀಯ ವೇದಿಕೆಯಾಗಿ ಜನತಾದಳ ಪಕ್ಷದ ಕಾರ್ಯಕರ್ತರ ದುಡಿಮೆಯನ್ನು ಬಳಸ್ಕೊಂಡು ಇವತ್ತು ಬೇರೆ ಬೇರೆ ರಾಷ್ಟ್ರೀಯ ಪಕ್ಷಗಳಿಗೆ ಹೋಗಿ ಇವತ್ತು ಮಂತ್ರಿಗಳು, ಮುಖ್ಯಮಂತ್ರಿಗಳ ಆದಿಯಿಂದ ನೀವು ಎಲ್ಲರೂ ಕೂಡ ಕಾಣ್ಬೋದು. ಆದರೆ ಇವತ್ತು ಭಾಳ ಜನ ಪಾಪ ಹೇಳ್ತಾರೆ, ಕಾಂಗ್ರೆಸ್ನವರು, ಎಲ್ಲಿದೆ ಜನತಾದಳ ಪಕ್ಷ? ಜನತಾದಳ ಪಕ್ಷಕ್ಕೆ ಎಲ್ಲಿ ಭವಿಷ್ಯ ಇದೆ? ಮತ್ತೊಂದು ಮಾತನ್ನು ಹೇಳಿದರು ಮಾನ್ಯ ಮುಖ್ಯಮಂತ್ರಿಗಳ ಹಾದಿಯಾಗೆ. ಸನ್ಮಾನ್ಯ ಕುಮಾರಣ್ಣವರು ಮಂಡ್ಯದಲ್ಲಿ ಕೊನೆಯ ಹಂತದಲ್ಲಿ ಪಕ್ಷದ ಕಾರ್ಯಕರ್ತರ ಕೂಗಿಗೆ ಸ್ಪಂದಿಸಿ ಚುನಾವಣೆಗೆ ನಿಂತಂಥ ಸಂದರ್ಭದಲ್ಲಿ ಎಲ್ಲಿ ಗೆಲ್ತಾರ್ರಿ ಕುಮಾರಣ್ಣ ಅವರು ಮಂಡ್ಯದಲ್ಲಿ? ಯಾವ ಕಾರಣಕ್ಕೂ ಗೆಲ್ಲಕ್ಕಾಗಲ್ಲ ಅಂತಕ್ಕಂಥದ್ರ ಬಗ್ಗೆ ಚರ್ಚೆ ಮಾಡಿದರು. ಇವತ್ತು ಕುಮಾರಣ್ಣ ಅವರು ಮಂಡ್ಯದಲ್ಲಿ ಗೆದ್ದಿರ್ತಕ್ಕಂಥದ್ದಷ್ಟೇ ಅಲ್ಲ, ರಾಜ್ಯಾದ್ಯಂತ ನಮ್ಮ ಪಕ್ಷದ ಕಾರ್ಯಕರ್ತರುಗಳಿಗೆ ಇವತ್ತೇನಾದರೂ ಕುಮಾರಣ್ಣ ಅವರು ಕೇಂದ್ರದಲ್ಲಿ ಸಚಿವರಾಗಿ ಶ್ರೀ ನರೇಂದ್ರ ಮೋದಿಜಿಯವರ ಸಂಪುಟದಲ್ಲಿ ಅತ್ಯಂತ ಉನ್ನತವಾದಂಥ 2 ಹುದ್ದೆಗಳನ್ನ ಅಲಂಕರಿಸಿದ್ದಾರೆ ಅಂತಕ್ಕಂಥದ್ದಾದರೆ ಅದು ನಮ್ಮ ನಿಷ್ಠಾವಂತ ಕಾರ್ಯಕರ್ತ ಬಂಧುಗಳು ರಾಜ್ಯದ ಉದ್ದಗಲಕ್ಕೂ ಕೂಡ
ನಮ್ಮ ದೇಶದ ಗೌರವಾನ್ವಿತ ಪ್ರಧಾನಮಂತ್ರಿಗಳ ನಾಯಕತ್ವಕ್ಕೆ ಒಂದು ಶಕ್ತಿಯನ್ನು ತುಂಬಿಸ್ತಕ್ಕಂಥ ಕೆಲಸ ಮಾಡಿದ್ದೀರಿ. 28 ಲೋಕಸಭಾ ಕ್ಷೇತ್ರಗಳಲ್ಲಿ 19 ಜನ ಸಂಸದರನ್ನ ಆಯ್ಕೆ ಮಾಡ್ತಕ್ಕಂಥದಕ್ಕೆ ನಮ್ಮ ಪಕ್ಷದ ಕಾರ್ಯಕರ್ತರುಗಳ ದುಡಿಮೆ ಸಾಕಷ್ಟಿದೆ ಅಂತಕ್ಕಂಥದ್ದನ್ನ ಇದು ನಾವು ಹೇಳ್ತಕ್ಕಂಥದ್ದಲ್ಲ. ಭಾರತೀಯ ಜನತಾ ಪಾರ್ಟಿಯ ನಮ್ಮ ಮಿತ್ರ ಪಕ್ಷವಾದಂಥ ನಾಯಕರುಗಳು ಇವತ್ತು ಚರ್ಚೆಯನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಇವತ್ತು ಕಾಂಗ್ರೆಸ್ನ ಪಕ್ಷ ಸಾಕಷ್ಟು ಅವರಿಗೆ ಒಳಗಡೆ ಮನಸ್ಸಿನಲ್ಲಿ ಭಯ ಇರ್ತಕ್ಕಂಥದ್ದು ಅದು ಒಬ್ಬರ ಮೇಲೆ. ಅವ್ರಿಗೆ ಒಂದು ಒಳಗಡೆ ಆತ್ಮತೃಪ್ತಿ ಇದೆ. ಸನ್ಮಾನ್ಯ ಕುಮಾರಣ್ಣ ಅವರೇನಾದ್ರು ವಿಧಾನಸೌಧದ ಒಳಗಡೆ ಇವತ್ತು ಏನಾದರೂ ಇದ್ದಿದ್ರೆ ಅವ್ರಿಗೆ ಇರ್ತಕ್ಕಂಥ ಒಂದು ನೈತಿಕತೆ, ಆ ನಾಯಕತ್ವದಲ್ಲಿ ಒಂದು ದಿನ ಕೂಡ ಒಂದು ಕಪ್ ಚುಕ್ಕೆಯನ್ನು ತಗೊಂಡು ಬರ್ತಕ್ಕಂಥ ಕೆಲಸ ಮಾಡಲಿಲ್ಲ. ವಿಧಾನಸೌಧದಲ್ಲಿ ತೊಡೆ ತಟ್ಟಿ ಮುಖ್ಯಮಂತ್ರಿಗಳಿಗಾಗಲಿ ಉಪಮುಖ್ಯಮಂತ್ರಿಗಳಿಗಾಗಲಿ ಸಚಿವ ಸಂಪುಟ ಯಾರೇ ಇರಲಿ, 18 ಜನ ಇರಲಿ, 10 ಜನ ಇರಲಿ, 37 ಜನ ಇರಲಿ, 40 ಜನ ಇರಲಿ, 28 ಜನ ಇರಲಿ, ತೊಡೆ ತಟ್ಟಿ ಮಾತನಾಡ್ತಕ್ಕಂಥ ಒಂದು ಪ್ರಶ್ನೆಯನ್ನು ಈ ರಾಜ್ಯದ ಜನತೆ ಪರವಾಗಿ ಮಾತನಾಡ್ತಕ್ಕಂಥ ನೈತಿಕ ಹಕ್ಕನ್ನು ಉಳಿಸ್ಕೊಂಡಿರ್ತಕ್ಕಂಥದ್ದು ಒಬ್ಬರೇ, ಅದು ಸನ್ಮಾನ್ಯ ಕುಮಾರಣ್ಣ ಅವರು. ಅವ್ರಿಗೆ ಅನಿಸಿದೆ ಕುಮಾರಣ್ಣ ಅವರು ಕೇಂದ್ರಕ್ಕೆ ಹೋಗ್ಬಿಟ್ರು, ಇನ್ನೇನು ಕುಮಾರಣ್ಣ ಅವ್ರು ಕೇಂದ್ರಕ್ಕೆ ಹೋಗಾಯಿತು, ಮತ್ತಿನ್ನೇನು ಕುಮಾರಣ್ಣ ಅವ್ರು ರಾಜ್ಯಕ್ಕೆ ಬರ್ತಕ್ಕಂಥ ಪ್ರಶ್ನೆ ಇಲ್ಲ, ಇನ್ನೇನೇ ಇದ್ರು ಕುಮಾರಣ್ಣ ಅವರು ಕೇಂದ್ರದಲ್ಲಿ ಮುಂದುವರಿತಾರೆ ಅಂತಕ್ಕಂಥದ್ದು ಪಾಪ ಭಾಳ ಜನ ಕಾಂಗ್ರೆಸ್ನವ್ರು ಅನ್ಕೊಂಡಿದ್ದಾರೆ. ಇರಲಿ, ಸಮಯ ಬರುತ್ತೆ, ಎಲ್ಲದಕ್ಕೂ ಉತ್ತರ ಕೊಡೋಣ. ಇತ್ತೀಚೆಗೆ ಏನಾಗಿದೆ ಕಾಂಗ್ರೆಸ್ನಲ್ಲಿ ಇತ್ತೀಚೆಗೆ ಒಂದು ಬೆಳವಣಿಗೆ ನಾವು ನೋಡ್ಬೋದು. ಹೇಳ್ಕೊಳ್ಳಕ್ಕೆ ಮುಖ್ಯಮಂತ್ರಿಗಳು ಸಿದ್ದರಾಮಣ್ಣ ಅವರು ಮುಖ್ಯಮಂತ್ರಿಗಳು ಅಂತ ನಾವೆಲ್ಲ ಅಂದ್ಕೊಂಡಿದ್ದೇವೆ. ಆದರೆ ಏನಾಗ್ತಾ ಇದೆ ಇವತ್ತು ಕಾಂಗ್ರೆಸ್ನಲ್ಲಿ, ಸರ್ಕಾರದ ಆಡಳಿತವನ್ನು ಮಾಡ್ತಾ ಇರ್ತಕ್ಕಂಥವ್ರು ಯಾರು? ಕೇಂದ್ರದ ಸುರ್ಜಿವಾಲಾ ಹತ್ರ ಹೋಗಬೇಕು. ಕೇಂದ್ರದ ಸುರ್ಜಿವಾಲಾ ಅವರಿಗೆ GPA ಅಂದರೆ ಜನರಲ್ ಪವರ್ ಆಫ್ ಅಟಾರ್ನಿ, GPA ಕೊಟ್ಟಿಲ್ಲ, SPA ಕೊಟ್ಟಿದ್ದಾರೆ. SPA ಅಂದರೆ ಸ್ಪೆಷಲ್ ಪವರ್ ಅಟಾರ್ನಿ. SPA ತಗೊಂಡಿದ್ದಾರೆ, GPA ಅಲ್ಲ. ಇವತ್ತು ಪಾಪ ಹೇಳ್ತಾರೆ, ಏನಾದರೂ ನಾವು ಶಾಸಕರು ಅನುದಾನವನ್ನು ತಗೊಳ್ಬೇಕು ಅಂತಕ್ಕಂಥದ್ದಾದರೆ ಸಿದ್ದರಾಮಯ್ಯನವ್ರ ಹತ್ರ ಹೋದರೆ ಅನುದಾನ ಸಿಕ್ಲಿಕ್ಕಿಲ್ಲ, ಇವತ್ತು ಸುರ್ಜಿವಾಲಾ ಅವ್ರ ಹತ್ರ ಹೋಗಬೇಕು ಅಂತಾರೆ. ಇಲ್ಲಿ ಯಾರು ಮುಖ್ಯಮಂತ್ರಿ? ಈ ಪ್ರಜಾಪ್ರಭುತ್ವದಲ್ಲಿ ಈ ಸಾಂವಿಧಾನಿಕ ಒಂದು ಹುದ್ದೆ, ಈ ಮುಖ್ಯಮಂತ್ರಿಗಳ ಕುರ್ಚಿಗೆ ಮಾಡ್ತಾ ಇರ್ತಕ್ಕಂಥ ಅಪಮಾನ ಇದು. ಅದೇ ಸನ್ಮಾನ್ಯ ಕುಮಾರಣ್ಣ ಅವರು ಈ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸಂದರ್ಭದಲ್ಲಿ ಯಾವ ರೀತಿ ನಡ್ಕೊಂಡಿದ್ದಾರೆ, ಅದೇ ದೇವೇಗೌಡರು ಸಾಹೇಬರು ಈ ರಾಜ್ಯದ ಮುಖ್ಯಮಂತ್ರಿಗಳು ಪ್ರಧಾನಮಂತ್ರಿಗಳಾದಂಥ ಸಂದರ್ಭದಲ್ಲಿ ಯಾವ ರೀತಿ ಕಾರ್ಯಕ್ರಮಗಳನ್ನ ರೂಪಿಸಿದ್ದಾರೆ ಅಂತಕ್ಕಂಥದ್ದು ಬಹಳಷ್ಟು ನಮ್ಮ ಹಿರಿಯ ಮುಖಂಡರುಗಳು ಎಲ್ಲವನ್ನ ಕೂಡ ಇವತ್ತು ತೆರೆದ ಪುಸ್ತಕದ ರೀತಿ ಇಟ್ಟಿದ್ದಾರೆ. ಇನ್ನೂ ಸನ್ಮಾನ್ಯ ದೇವೇಗೌಡರು ಸಾಹೇಬರ ಕೊಡುಗೆಗಳ ಬಗ್ಗೆ ನಮಗೆ ಅರಿವಿಲ್ಲ ಅಂತಕ್ಕಂಥದ್ದಾದರೆ ನೇಗಿಲಗಿರಿಗಳು ಅಂತಕ್ಕಂಥ ಒಂದು ಪುಸ್ತಕವನ್ನು ಅವರು ಆಟೋಬಯೋಗ್ರಫಿಯನ್ನು ಬರೆದಿದ್ದಾರೆ. ಅದನ್ನು ಓದಿ ತಿಳ್ಕೊಳ್ತಕ್ಕಂಥ ಕೆಲಸ ನನ್ನ ಯುವ ಸಮುದಾಯದ ಅಣ್ಣ ತಮ್ಮಂದರು ಮಾಡಬೇಕಾಗ್ತದೆ. ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ, ಇವತ್ತು ಪಕ್ಷಾತೀತವಾಗಿ ಸನ್ಮಾನ್ಯ ದೇವೇಗೌಡರನ್ನ ಎಲ್ಲರೂ ಕೂಡ ಆರಾಧಿಸ್ತಾರೆ, ಪೂಜಿಸ್ತಾರೆ. ಅದಕ್ಕೆ ಕಾರಣ ಸನ್ಮಾನ್ಯ ದೇವೇಗೌಡರು ಸಾಹೇಬರು ಕೇವಲ 3.25 ವರ್ಷ ಅವರ ಅತ್ಯಂತ ಕಮ್ಮಿ ಅವಧಿನಲ್ಲಿ, ಅಲ್ಪ ಅವಧಿನಲ್ಲಿ ಅವರು ದೇಶಕ್ಕೆ ಕೊಟ್ಟಂಥ ಕೊಡುಗೆಗಳು. ವೆಂಕಟರಾವ್ ನಾಡಗೌಡರು ಸಾಹೇಬರು ಮಾತಾಡ್ಬೇಕಾದ್ರೆ ಹೇಳ್ತಾ ಇದ್ರು, ಅವರು ಪ್ರಧಾನಮಂತ್ರಿಗಳು ಯಾವ ರೀತಿ ಆದರು? ಆಕ್ಸಿಡೆಂಟಲ್ ಪ್ರೈಮ್ ಮಿನಿಸ್ಟರ್, ಅನಿರೀಕ್ಷಿತವಾಗಿ ನಿರೀಕ್ಷೆ ಇಟ್ಕೊಳ್ದಿರ ಬಂದಂಥ ಸ್ಥಾನ. ಅದನ್ನು ಯಾವ ಕಾರಣಕ್ಕೂ ಅಲ್ಲಿ ಅವತ್ತಿನ ಯುನೈಟೆಡ್ ಫ್ರಂಟ್ ಕನ್ವೇನರ್ ಬಂದ್ಬಿಟ್ಟು ಚಂದ್ರಬಾಬು ನಾಯ್ಡು ಅವರು, ಇಂದಿನ ಆಂಧ್ರ ಪ್ರದೇಶದ ಮುಖ್ಯಮಂತ್ರಿಗಳು. ಕಾಂಗ್ರೆಸ್ನವರು ಒಂದು ಮಾತು ಹೇಳ್ತಾರೆ ಯಾವಾಗಲೂ, ಸನ್ಮಾನ್ಯ ದೇವೇಗೌಡರು ಸಾಹೇಬ್ರಿಗೆ ನಾವು ಪ್ರಧಾನಮಂತ್ರಿ ಮಾಡಿದ್ವಿ ಅಂತ. ಯಾರಿಗಪ್ಪ ಹೇಳ್ತೀರಿ? ಕಾಂಗ್ರೆಸ್ ಅವರು ರಾಜಕಾರಣದ ಇತಿಹಾಸ ತಿಳ್ಕೊಳ್ದೇ ಇರ್ತಕ್ಕಂಥ ವಿಚಾರಗಳು ನೀವು ಮಾತಾಡ್ಬೋದು. ನಾವು ರಾಜಕಾರಣದ ಇತಿಹಾಸವನ್ನು ತಿಳ್ಕೊಂಡಿದ್ದೇವೆ. ಇಲ್ಲಿ ಕೂತಿರ್ತಕ್ಕಂಥ ವೇದಿಕೆ ಮೇಲೆ ಎಲ್ಲ ಹಿರಿಯಕರು ರಾಜಕಾರಣದ ಇತಿಹಾಸವನ್ನು ತಿಳ್ಕೊಂಡಿದ್ದೀವಿ. ಸನ್ಮಾನ್ಯ ದೇವೇಗೌಡರು ಸಾಹೇಬ್ರಿಗೆ ಕಾಂಗ್ರೆಸ್ನವರ ಮಾಡಿದವರು ಪ್ರಧಾನಮಂತ್ರಿಗಳು. ಬೇರೆ ಬೇರೆ ರಾಜ್ಯದ ದೊಡ್ಡ ದೊಡ್ಡ ಅಗ್ರಗಣ್ಯ ನಾಯಕರುಗಳು ವೆಂಕಟರಾವ್ ನಾಡಗೌಡರು ಹೇಳ್ದಂಗೆ ಅವತ್ತು ಪ್ರಧಾನಮಂತ್ರಿ ಹುದ್ದೆಯನ್ನು ಅಲಂಕರಿಸ್ತಕ್ಕಂಥದಕ್ಕೆ ಭಾಳ ಜನ ಹಿಂಸರಿದಂಥ ಸಂದರ್ಭದಲ್ಲಿ ಸನ್ಮಾನ್ಯ ದೇವೇಗೌಡರು ಸಾಹೇಬರು ಮನಸ್ಸು ಮಾಡಿ
ಹೋಗಿ ಪ್ರಧಾನಮಂತ್ರಿ ಸ್ಥಾನದಲ್ಲಿ ಕೂತು ಅವರೆಲ್ಲರಿಗೂ ಕೂಡ ಒಂದು ಒಗ್ಗಟ್ಟನ್ನು ಮಾಡಿದಂಥದ್ದು ಸನ್ಮಾನ್ಯ ದೇವೇಗೌಡರು ಸಾಹೇಬರು. ಕಾಂಗ್ರೆಸ್ನವ್ರು ಹೇಳ್ತಾರೆ ಪ್ರಧಾನಮಂತ್ರಿ ಮಾಡ್ಬಿಟ್ರಿ ದೇವೇಗೌಡರಿಗೆ ಅಂತ. ಇತಿಹಾಸ ತಿಳಿದೇ ಇರತಕ್ಕಂಥವ್ರ ಹತ್ರ ಹೋಗಿ ಚರ್ಚೆ ಮಾಡಿ ಇದೆಲ್ಲ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.